ನಿಮ್ಮ ಯಕ್ಷಗಾನವನ್ನ ನಾವು ತಗೊಂಡಾಗ ಎರಡು ಆಯಾಮ ನೋಡ್ತೀವಿ. ಒಂದು ತೆಂಗುತಿಟ್ಟು, ಬಡಗುತಿಟ್ಟು. ಯಾವ ಆಯಾಮದಲ್ಲಿ ಮೂಡ್ ಬಂದಿರುವಂತಹ ಚಿತ್ರ ಅಂತ ತಿಳ್ಕೊಳ್ಬಹುದಾ? ಖಂಡಿತ ಇದು ತೆಂಕುತಿಟ್ಟು ಬಡಗುತಿಟ್ಟು ಅನ್ನೋದು ನಾನು ಆ ಭೇದ ಭಾವಗಳನ್ನ ನಾನು ಇಲ್ಲಿ ತನಕ ನೋಡಿಲ್ಲ. ಓಕೆ. ಆ ತರದಲ್ಲಿ ಅಲ್ಲಿ ಇಲ್ಲ, ಎರಡೂ ಯಕ್ಷಗಾನವೇ. ಆ ಎರಡು ಯಕ್ಷಗಾನನ ನಾವು ಏನು ಸಮ್ಮಿಲನ ತರದಲ್ಲಿ ಇದರಲ್ಲಿ ತೋರಿಸಿದ್ದೀವಿ. ಓಕೆ. ಎರಡು ಕಡೆಯ ಭಾಗವತಿಕೆಯೂ ಇದೆ, ಎರಡು ಕಡೆಯ ಮದ್ದಲೆಯ ನಿಮ್ಗೆ ನಾದವೂ ಇದೆ. ಅದ್ರ ಜೊತೆಗೆ ಕಲಾವಿದರು ಇದ್ದಾರೆ. ವೀರಚಂದ್ರಹಾಸ ಈ ಒಂದು ಟೈಟಲ್ ಶೀರ್ಷಿಕೆ ಯಾವ ಒಂದು ಕಥಾ ಹಂದರವನ್ನು ಹೊಡ್ಕೊಂಡಿದೆ ಅಂತ ತಿಳ್ಕೊಳ್ಬಹುದಾ? ಅದ್ರ ನಿಮ್ಗೆ ಟೈಟ್ಲೇ ಹೇಳ್ತಾ ಇದೆ, ವೀರಚಂದ್ರಹಾಸ ಒಂದು ಚಂದ್ರಹಾಸ ಚರಿತ್ರೆ. ನಮ್ಮ ಪುರಾಣಗಳಲ್ಲಿ ಬರುವಂತ ಒಂದು ಕತೆ. ಆ ಕಥೆಯನ್ನ ಇಟ್ಕೊಂಡು ನಾವು ಅದನ್ನ ನಮ್ಗೆ ತುಂಬಾ ಇನ್ಸ್ಪೈರ್ ಆಯ್ತು ಆ ಕತೆ. ಆ ಕಥೆನ ಇಟ್ಕೊಂಡು ಸಿನಿಮಾ ಮಾಡ್ಬೇಕು ಅಂತ ಅನ್ಸ್ತು. ತುಂಬಾ ಕಥೆಗಳನ್ನೆಲ್ಲ ಹುಡುಕಿದ್ವಿ, ಬಟ್ ಆಸ್ ಎ ಸಿನಿಮಾದಲ್ಲಿ ನಾವು ಇರೋದ್ರಿಂದ ನಮ್ಗೊಂದು ಸ್ವಲ್ಪ ಸಿನಿಮ್ಯಾಟಿಕ್ ಹೀರೋ, ಅವನ ಪ್ರೆಸೆನ್ಸ್ ಆ ಥರದ್ದೆಲ್ಲ ನಮ್ಗೆ ಬೇಕಾಗಿತ್ತು. ಹಾಗಾಗಿ ನಮ್ಗೆ ಈ ಕತೆ ನಮ್ಗೆ ತುಂಬಾ ಇಂಪ್ರೆಸ್ ಆಯ್ತು. ನಾವು ಜೊತೆಗೆ ಎಲ್ಲರೂ ಕೂತ್ಕೊಂಡು ಡಿಸ್ಕಸ್ ಮಾಡಿ ಆಮೇಲೆ ಇದನ್ನ ಈ ಟೈಟಲ್ ನ ಒಂದು ಡಿಸಿಷನ್ ಯಾರ ಕೈಲಿದೆ? ಇದು ನಿಮ್ಮದೇ ಇದೆ. ಆ ಕಥೆಯಲ್ಲೇ ಚಂದ್ರಹಾಸ ಅಂತ ಇದೆ ವ್ಯಕ್ತಿಯ ಹೆಸರು. ಓಕೆ. ಅಂತೂ ಈ ಒಂದು ಪಾತ್ರಧಾರಿಗಳ ಬಗ್ಗೆ ನೀವು ಆಯ್ಕೆ ಮಾಡ್ಕೊಂಡಿರೋದು, ಐ ಮೀನ್ ಟೈಟಲ್ ಆಲ್ಸೋ ಸೌಂಡ್ ಸೋ ಡಿಫರೆಂಟ್ ಅಂಡ್ ಆ ಪಾತ್ರಧಾರಿಗಳು ಕೂಡ ತುಂಬಾ ವೆರಿ ಇಂಟ್ರೆಸ್ಟಿಂಗ್ ಅಂಡ್ ನಮ್ಮ ಲೆಜೆಂಡರಿ ಆಕ್ಟರ್ಸ್. ಎಸ್. ಈ ಒಂದು ಪಾತ್ರಧಾರಿನ ಆಯ್ಕೆ ಮಾಡಬೇಕಾದ್ರೆ ಸೊ ನಿಮ್ಮ ಮನಸ್ಸಿನಲ್ಲಿ ಮೂಡ್ ಬಂದಂತಹ ಒಂದು ಥಾಟ್ಸ್ ಏನು? ಇಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಯಕ್ಷಗಾನದ ಕಲಾವಿದರುಗಳೇ ಇದ್ದಾರೆ. ಅಂದ್ರೆ ದುಷ್ಟಬುದ್ಧಿ ಈ ಕಥೆಯ ಮುಖ್ಯ ಲೀಡ್, ಕಥೆಯನ್ನ ಓಪನ್ ಆಗೋದೇ ದುಷ್ಟಬುದ್ಧಿಯಿಂದ. ದುಷ್ಟಬುದ್ಧಿನ ಪ್ರಸನ್ನ ಶೆಟ್ಟಿಗಾರ ಅಂತ ಯಕ್ಷಗಾನದ ಒಂದು ಮೇರು ನಟ, ಕಲಾವಿದ. ಅದಾದ್ಮೇಲೆ ಮೇನ್ ಲೀಡ್ ಆಗಿ ನಮ್ಮ ಶಿಥಿಲ್ ಶೆಟ್ಟಿ ಅಂತ ಮಾಡಿದ್ದಾರೆ, ಐರ್ಬೈಲ್ ಅವರು. ಅದಾದ್ಮೇಲೆ ಖಳನಾಯಕನಾಗಿ ನವೀನ್ ಶೆಟ್ಟಿ ಐರ್ಬೈಲು. ನಮ್ಮ ಮದನಾರಾಯರು ಅಂದ್ರೆ ದುಷ್ಟಬುದ್ಧಿಯ ಮಗನ ಪಾತ್ರದಲ್ಲಿ ಕಡಬಾಳ್ರು ಮಾಡಿದ್ದಾರೆ. ಅದಾದ್ಮೇಲೆ ರವೀಂದ್ರ ದೇವಡಿಗರು ಮಾಡಿದ್ದಾರೆ ಹಾಸ್ಯ ಪ್ರಸಂಗದಲ್ಲಿ. ತುಂಬಾ ಜನ ಇದ್ದಾರೆ. ಕಾಸರಗೋಡು ಅವರು ಇದ್ದಾರೆ. ಅದಾದ್ಮೇಲೆ ವಿಷಯ ನಾಯಕಿ ಪಾತ್ರದಲ್ಲಿ ನಮ್ಮ ನಾಗಶ್ರೀ ಮಾಡಿದ್ದಾರೆ. ಎಲ್ಲಾ ಯಕ್ಷಗಾನದ ಲೆಜೆಂಡರೀಸ್. ಅಂದ್ರೆ ಅದರಲ್ಲಿ ಚಿಕ್ಕ ವಯಸ್ಸಿಂದ ಯಕ್ಷಗಾನನ ಏನು ಕರಗತ ಮಾಡ್ಕೊಂಡವರು, ಅದೇ ದಿನ ಬೆಳಗಾದ್ರೆ ಅದನ್ನ ಕಣ್ಣಿಗೆ ಒತ್ತಿ ದೇವ್ರ ತರ ಪೂಜೆ ಮಾಡೋರು, ಅವರನ್ನೆಲ್ಲ ಇದರಲ್ಲಿ ಬಳಸಿದ್ದೀವಿ. ಅವರ ಅಭೂತಪೂರ್ವವಾದಂಥ ಏನು ಪರ್ಫಾರ್ಮೆನ್ಸ್ ಇದು ಈ ಸಿನಿಮಾದಲ್ಲಿದೆ.